ವಾಟ್ ಅ ಮ್ಯಾಚ್! ಇಂಗ್ಲೆಂಡ್ ಅಫ್ಘಾನಿಸ್ತಾನದ ಎದುರು 8 ರನ್ನಿಂದ ಸೋತು ಚಾಂಪಿಯನ್ಸ್ ಟ್ರೋಫಿ 2025ರಿಂದ ಎಲಿಮಿನೇಟ್ ಆಗಿದೆ. ನಮಸ್ಕಾರ ಎಲ್ಲರಿಗೆ, ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಖಾರದ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಚಾಂಪಿಯನ್ಸ್ ಟ್ರೋಫಿ 2025ರ ಫೈನಲಿ ಒಂದು ಅಲ್ಟಿಮೇಟ್ ಮ್ಯಾಚ್, ನೈಲ್ ಬೈಟಿಂಗ್ ಮ್ಯಾಚ್. ಎಲ್ಲ ಉಗುರು ಕಚ್ಚಿ ಉಗುರು ಪೂರ್ತಿ ಒಂದು ಒಳ್ಳೆ ಶೇಪಿಗೆ ಬಂದಿದೆ. ಓ ಮೈ ಗಾಡ್, ಇಂಗ್ಲೆಂಡ್ ಎಲಿಮಿನೇಟ್. ಅಂದರೆ ಸ್ವಲ್ಪ ಜಾಸ್ತಿ ಎಕ್ಸಾಜರೇಟ್ ಮಾಡೋದು ಬೇಡ, ಅಫ್ಘಾನಿಸ್ತಾನ ಅಂತ ತಂಡವೇ. ಈಗ ಪಾಕಿಸ್ತಾನ ಏನಾದರೂ ಇಂಗ್ಲೆಂಡನ್ನು ಸೋಲಿಸಿದರೆ ಆವಾಗೊಂದು ಇಷ್ಟು ಶಾಕಿಂಗ್ ರಿಯಾಕ್ಷನ್ ಕೊಡ್ಬೋದಿತ್ತಲ್ಲ ನಾನು. ಕರೆಕ್ಟ್, ಪಾಕಿಸ್ತಾನ ವಿನ್ನಂತೆ ಮಾರೆ ಹಾಗೆ ಹೀಗೆ ಅಂತ. ಬಟ್ ಅಫ್ಘಾನಿಸ್ತಾನ ಡಿಸರ್ವ್ಸ್. ಯಾಕಂತಂದರೆ ಅವರು ಕನ್ಸಿಸ್ಟೆಂಟಾಗಿ ಸೂಪರಾಗಿ ಆಡ್ತಾ ಬರ್ತಾ ಇದ್ದಾರೆ. T20 ಆಗಿರ್ಬೋದು, ODI ಆಗಿರ್ಬೋದು. ಟೆಸ್ಟಲ್ಲಿ ಒಳ್ಳೆ ಆಡೋದಿಲ್ಲ, ಅದು ಬೇರೆ ವಿಷಯ. ಬಟ್ ವೈಟ್ ಬಾಲ್ ಕ್ರಿಕೆಟಲ್ಲಿ ಚೆಂದ ಮಾಡಿ ಒಂದು ಫೈಟ್ ಕೊಡ್ತಾ ಇದ್ದಾರೆ. ಇವತ್ತು ಇಂಗ್ಲೆಂಡನ್ನು ಸೋಲಿಸಿ ಅಫ್ಘಾನಿಸ್ತಾನ ಟೂರ್ನಮೆಂಟಲ್ಲಿ ಇನ್ನೂ ಸಹ ಜೀವಂತ ಆಗಿದೆ. ಆ್ಯಂಡ್ ಜೀವಂತ ಕಲ್ಲು ಅಂದರೆ ಲಿವಿಂಗ್ಸ್ಟನ್ ಇರುವಂತಹ ತಂಡ ಇಂಗ್ಲೆಂಡ್ ತಂಡ ಚಾಂಪಿಯನ್ಸ್ ಟ್ರೋಫಿ 2025ರಿಂದ ಜೀವವಿಲ್ಲದೆ ವಾಪಸ್ ಮನೆಗೆ ಹೋಗಲಿಕ್ಕೆ ರೆಡಿಯಾಗಿದೆ. ಆಫಿಷಿಯಲಿ ಔಟ್ ಆಗಿದೆ. ಈಗ ಥರ್ಡ್ ತಂಡ ಒಟ್ಟು ಅಂದರೆ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಸೇರಿಸಿ ಫಸ್ಟ್ ನಮ್ಮ ಗ್ರೂಪಲ್ಲಿ ಏನು ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಎಲಿಮಿನೇಟ್ ಆಗಿದೆ ಆಫಿಷಿಯಲಿ. ಈಗ ಇನ್ನೊಂದು ಗ್ರೂಪ್ ಬಿ ಇಂದ ಇಂಗ್ಲೆಂಡ್ ಆಫಿಷಿಯಲಿ ಚಾಂಪಿಯನ್ಸ್ ಟ್ರೋಫಿಯಿಂದ ಎಲಿಮಿನೇಟ್ ಆಗಿದೆ. ಓ ಮೈ ಗಾಡ್, ಅಫ್ಘಾನಿಸ್ತಾನ್ 325 ರನ್ ಚಚ್ಚಿದ್ರು ಫಸ್ಟ್ ಬ್ಯಾಟಿಂಗ್ ಮಾಡಿ. ಆ್ಯಂಡ್ ಜದ್ರಾನ್ 177 ರನ್ ಚಾಂಪಿಯನ್ಸ್ ಟ್ರೋಫಿಯ ಹಿಸ್ಟ್ರಿಯಲ್ಲಿ, 2025ರ ಚಾಂಪಿಯನ್ಸ್ ಟ್ರೋಫಿ ಅಲ್ಲ, ಚಾಂಪಿಯನ್ಸ್ ಟ್ರೋಫಿ ಹಿಸ್ಟ್ರಿಯಲ್ಲೇ ಹೈಯೆಸ್ಟ್ ಎವರ್ ಇಂಡಿವಿಜುವಲ್ ಸ್ಕೋರ್ ಈಗ ಜದ್ರಾನ್ ಅವರ ಹೆಸರಲ್ಲಿದೆ. ಫಸ್ಟ್ ಮೊನ್ನೆಯಷ್ಟೇ ಬೆಂಡಕೆಟ್ ಅವರ ಹೆಸರಲ್ಲಿತ್ತು. ಅವರೊಂದು 165 ರನ್, 165 ಅಂತ ಅಂದ್ಕೊಂಡಿದ್ದಾರೆ. ಅಷ್ಟು ರನ್ ಹೊಡೆದ ಮೇಲೆ ಅವರ ಹೆಸರಿಗಿತ್ತು. ಬಟ್ ಅವರ ಗ್ರಾಚಾರ ನೋಡಿ, ಅವರು ಅಷ್ಟು ಹೊಡೆದು ಸಹ ಫಸ್ಟ್ ಮ್ಯಾಚಲ್ಲಿ ಏನು ಆಸ್ಟ್ರೇಲಿಯಾ ಮೇಲೆ ಸೋತಿತ್ತು. 350 ರನ್ ಹೊಡೆದು ಸಹ ಅವರು ಸೋತಿದ್ರು ಇಂಗ್ಲೆಂಡ್ ತಂಡ. ಇವತ್ತು ಅಫ್ಘಾನಿಸ್ತಾನ್ ತಂಡದಲ್ಲಿ ಜದ್ರಾನ್ 177, ಒಬ್ಬರೇ ತಂಡದ ಅರ್ಧಕ್ಕಿಂತ ಜಾಸ್ತಿ ರನ್ ಚಚ್ಚಿದ್ರು. ಏನು ಬ್ಯಾಟಿಂಗ್ ಮಾರೆ! ಫಸ್ಟ್ 3 ವಿಕೆಟು ಆರ್ಚರ್ ಅವರು, ತಂಡದ ಮೊತ್ತ 40 ಆಗೋ ಒಳಗಡೆ 3 ವಿಕೆಟ್ ಹೋಗಿ ಆಗಿದೆ. 3 ವಿಕೆಟ್ ಸಹ ಆರ್ಚರ್ ತಗೊಂಡದ್ದು, 37ಕ್ಕೆ 3. ಅದಾದಮೇಲೆ ಶಹೀದಿ ಮತ್ತು ಜದ್ರಾನ್ ಸೇರಿಕೊಂಡು ಒಳ್ಳೆ ಪಾರ್ಟ್ನರ್ಶಿಪ್ ಬಂತು. ಶಹೀದಿ ವಾಸ್ ಲಿಟಲ್ ಸ್ಲೋ, ಬಟ್ ಅಗತ್ಯ ಇತ್ತು. ಯಾಕಂದರೆ 3 ವಿಕೆಟ್ ದಡದಡ ಅಂತ ಹೋದ್ಮೇಲೆ ಒಬ್ಬ ಬ್ಯಾಟ್ಸ್ಮನ್ ಅಂದರೆ ಜದ್ರಾನಿಗೆ ಒಂದು ಬಂಡೆ ಕಲ್ತರ ನಿಂತ್ಕೊಳ್ಬೇಕಿತ್ತು. ಆ ಕೆಲಸವನ್ನು ಶಹೀದಿ ಅವರು ಮಾಡಿದರು. ಇವರು ಚಂದ ಮಾಡಿ ಆಡ್ತಾ ಹೋದ್ರು ಜದ್ರಾನ್ ಅವರು. ಅದಾದಮೇಲೆ ಬಂದಂಥ ಅಜ್ಮತುಲ್ಲಾ ರೆಹಮಾನ್ ಆಗಿರ್ಬೋದು, ಅಜ್ಮತುಲ್ಲಾ ರೆಹಮಾನ್ ಅಂತ ಅಂದ್ಕೊಂಡಿದ್ದೆ. ಅಜ್ಮತುಲ್ಲಾ ಅವ್ರು 5 ವಿಕೆಟ್ ಬೇರೆ ತೆಗೆದಾರೆ. ಅಜ್ಮತುಲ್ಲಾ ಮತ್ತು ನಬಿ ಅವರಿಬ್ಬರು ಕೂಡ 40 ರನ್ ಹೊಡೆದಿರೋದು ಸೂಪರಪ್ಪ. 40 ಓವರ್ ತನಕ ಒಂದು ಆಟ. ಅದಾದಮೇಲೆ ಅಫ್ಘಾನಿಸ್ತಾನದ್ದು ಇನ್ನೊಂದು ಆಟ 42 ಓವರ್ ಆಗುವಾಗ, 42 ಓವರ್ ಆದಾಗ 227 ರನ್ ಹೊಡೆದಿದ್ರು. 227 ರನ್ 42 ಓವರ್ ಮುಕ್ತಾಯಕ್ಕೆ. ಲಾಸ್ಟ್ 8 ಓವರಲ್ಲಿ ಇವರು ಹೊಡೆದದ್ದು 98 ರನ್, 325, 98 ರನ್. ಲಾಸ್ಟ್ ಓವರಲ್ಲಿ 2 ರನ್ ಬಂದದ್ದು. ಲಿವಿಂಗ್ಸ್ಟನ್ ಅವರು ಹಾಕಿದಂಥ ಓವರಲ್ಲಿ ಲಾಸ್ಟ್ ಓವರಲ್ಲಿ 2 ವಿಕೆಟ್ ಬಂದದ್ರಿಂದ 2 ರನ್ ಬಂದದ್ದು. ಅದರ ಅರ್ಥ 42ರಿಂದ 49 ಓವರ್ ಅಂದರೆ 7 ಓವರಲ್ಲಿ 96 ರನ್, ನಿಯರ್ಲಿ 96 ರನ್ ಚಚ್ಚಿದ್ರು. ಭಯಂಕರ ಬ್ಯಾಟಿಂಗ್. ಅದು ಸಹ 46ನೇ ಓವರ 47ನೇ ಓವರ್ ಅಂತ ನಂಗೆ ಕರೆಕ್ಟಾಗಿ ನೆನಪು ಹೋಗಿದೆ. ಈಗ ಅಷ್ಟು ಕರೆಕ್ಟಾಗಿ ನೆನಪಿಲ್ಲ. ಇವರು ಆರ್ಚರ್ ಅವರ ಓವರಲ್ಲಿ ಜದ್ರಾನ್ ಅವರು 3 ಬ್ಯಾಕ್ ಟು ಬ್ಯಾಕ್ ಆ ಒಂದು ಸ್ಕ್ವೇರ್ ಡ್ರೈವ್ 4 ಹೊಡೆದ್ರು ಮಾರ. ಏನು ಸೂಪರ್ ಪ್ಲೇಸ್ಮೆಂಟು! ಭಾರಿ ಕಷ್ಟ ಅಂದರೆ ಅಲ್ಲಿ ಹೊಡೆಯೋದು ಕಷ್ಟ ಅಂತಲ್ಲ, ಬಟ್ 3 ಶಾಟ್ ಏನಿದೆ ಅದು ಸ್ಕ್ವೇರ್ ಡ್ರೈವ್ ಹೊಡೆಯುವಂತಹ ಇದು ವಿಡ್ತ್ ಇರಲಿಲ್ಲ, ಅಥವಾ ಲೈನ್ ಆ್ಯಂಡ್ ಲೆಂತ್ ಸ್ಕ್ವೇರ್ ಡ್ರೈವ್ ಹೊಡೆಯುವಂಥ ಬಾಲ್ ಆಗಿರಲಿಲ್ಲ. ಇವರು ರೂಮ್ ಮಾಡಿಕೊಂಡು ಭಾರಿ ಚಂದ ಮರ. ಹೈಲೈಟ್ಸಲ್ಲಿ ಎಲ್ಲಿಯಾರು ಅದು 3 ಸಹ ಹಾಕಿದ್ರು ನೋಡಿ. ಸೋ ಗುಡ್. ನಾವೇನು ಗಿಲ್ ಅವ್ರದ್ದು ಸ್ಟ್ರೈಟ್ ಡ್ರೈವ್ ಬಾರಿ ಹೊಗಳ್ತಾ ಇದ್ವಲ್ಲ, ಅಂದರೆ ಓ ವಾವ್ ಸಖತ್ತಾಗಿತ್ತು ಪಾಕಿಸ್ತಾನದ ಮೇಲೆ ಅಂತ. ಅಷ್ಟೇ ಚಂದದ 3-4 ಬ್ಯಾಕ್ ಟು ಬ್ಯಾಕ್ ಏನು ಚಂದ ಮಾಡಿ ಆಡಿದರು ಆ 3 ಶಾಟನ್ನು. ಅಂದರೆ ಈವನ್ ಯೂನಿಸ್ ಖಾನ್ ಅವರು ಕೂಡ ಡಗೌಟಲ್ಲಿ ಕೂತ್ಕೊಂಡು ವಾಟ್ ಅ ಶಾಟ್, ಬ್ಯೂಟಿಫುಲ್ ಅಂತ ಹೇಳ್ತಿದ್ರು. ಅಷ್ಟು ಚಂದದ ಶಾಟ್, 3 ಶಾಟ್. ಜದ್ರಾನ್ ಟೇಕ್ ಅಬೌವ್, ಎಂಥ ಆಟ! ಐ ಥಿಂಕ್ ಅವರು ಸುಮಾರು 1 ವರ್ಷದ ನಂತರ ODI ಕ್ರಿಕೆಟ್ ಆಡೋದು ಅಂತ ಅಂದ್ಕೊಂಡಿದ್ದೆ ನಾನು. ಸುಮಾರು ಟೈಮ್ ಅಂದರೆ ತಂಡದಲ್ಲಿ ಇರಲಿಲ್ವಪ್ಪ ಅವರು.
ಸುಮಾರು ಟೈಮ್ ಆದಮೇಲೆ ಬಂದು ಈ ಥರದ್ದೊಂದು ಆಟ ಸೋ ಗುಡ್. ಅವರಿಗೆ ಮತ್ತು ನಬಿ ಮತ್ತು ಅಜ್ಮತುಲ್ಲಾ ಅವರು ಒಳ್ಳೆ ಸ್ಟ್ರೈಕ್ ರೇಟಲ್ಲಿ ಚಚ್ಚಿದ್ರು. 325 ರನ್, 326 ರನ್. ಇಂಗ್ಲೆಂಡ್ ಅವರು ಹೊಡಿಬೋದು ಅಂತ ಅಂದ್ಕೊಳ್ಳೋದು. ಯಾಕೆ ಅಂತ ಹೇಳ್ತೇನೆ, ಯಾಕಂದರೆ ಫಸ್ಟ್ ಮ್ಯಾಚಲ್ಲಿ ಆಸ್ಟ್ರೇಲಿಯಾ ಅಗೇನ್ಸ್ಟ್ ಚಚ್ಚಿರಬೇಕಾದ್ರೆ ಇವರೇನೋ ಅಂದರೆ ಹೊಡಿಬೋದು, ತಾಕತ್ತು ಉಂಟು ಇಂಗ್ಲೆಂಡಿಗೆ ಅಂತ. ತಾಕತ್ತು ಉಂಟು, ಬಟ್ ಹೊಡಿಬೇಕೇ, ಹೊಡಿಲಿಲ್ಲ. 317 ರನ್ನಿಗೆ ಆಲ್ ಔಟು. ಅಂದರೆ ರೂಟ್ ಅವರು ಒಂದು 5-6 ವರ್ಷ ಆದಮೇಲೆ 100 ಹೊಡಿತಾ ಇರೋದು ODI ಕ್ರಿಕೆಟಲ್ಲಿ. ಒಂದು ಒಳ್ಳೆ ಫಾರ್ಮಿಗೆ ಬಂದರು, ಬಟ್ ಯೂಸೇ ಇಲ್ಲ. 120 ರನ್ ಅವ್ರು ಹೊಡೆದ್ರು. ಟಾಪ್ ಆಫ್ ದ ಆರ್ಡರ್ಲಿ ಎಗೈನ್ ಸಾಲ್ಟ್ ಕ್ಲಿಕ್ ಆಗಲಿಲ್ಲ, ಅವ್ರದ್ದು ಕೀಪರ್ ಸ್ಮಿತ್ ಕ್ಲಿಕ್ ಆಗಲಿಲ್ಲ. ಬೆನ್ ಡಕೆಟ್ ಅವರು ಒಂಚೂರು ಆಡಿದರು, ಅವ್ರದ್ದು ಒಂದು ಕ್ಯಾಚ್ ಕೂಡ ಡ್ರಾಪ್ ಆಗಿತ್ತು. ಬಟ್ ಸ್ಟಿಲ್ ಅವ್ರು ದೊಡ್ಡ ಇನ್ನಿಂಗ್ಸ್ ಆಗಿ ಪರಿವರ್ತನೆ ಮಾಡಲಿಕ್ಕಾಗಲಿಲ್ಲ. ಬಟ್ಲರ್ ಅವರು ನಮ್ಮ ಇಂಡಿಯಾ ಸೀರೀಸಿಂದ ಕೂಡ ODIಯಲ್ಲಿ ಹೇಳಿಕೊಳ್ಳುವಂಥ ಇನ್ನಿಂಗ್ಸ್ ಬರಲಿಲ್ಲ. ಅವರಿಂದ ತುಂಬ ಎಕ್ಸ್ಪೆಕ್ಟ್ ಮಾಡಿದ್ರು ಅಂತ ಕಾಣ್ತದೆ ಇಂಗ್ಲೆಂಡ್ ಅವರು. ಈ ಮ್ಯಾಚ್ ಅವರು ಒಂದು ದೊಡ್ಡ ಇನ್ನಿಂಗ್ಸ್ ಆಡ್ತಾರೆ ಅಂತ, ಅವ್ರದ್ದು ದೊಡ್ಡ ಇನ್ನಿಂಗ್ಸ್ ಬರಲಿಲ್ಲ. ಎಲ್ಲರೂ ಸಹ ಆಡಿದ್ದಾರೆ, ಬಟ್ ರೂಟಿಗೆ ಒಂದು ಬಂಡೆಕಲ್ ಥರ ನಿಂತ್ಕೊಂಡು ಬೇರೆ ಯಾರು ಸಪೋರ್ಟ್ ಕೊಡಲಿಲ್ಲ. ಇನ್ನೇನು ನೆಕ್ಸ್ಟ್ ಲೆವೆಲ್ ಇನ್ನಿಂಗ್ಸಿಗೆ ಅವರ ಆಟ ಕನ್ವರ್ಟ್ ಆಗ್ತದೆ ಹೇಳುವಾಗ ಔಟ್ ಆಗ್ತಿದ್ರು. ಸೊ ಔಟ್ ಆದ ಕೂಡಲೇ ಏನಾಗ್ತದೆ, ಇನ್ನೊಂದು ಚೂರು ಸಣ್ಣ ಬ್ರೇಕ್ ಬಿದ್ದಾಗ ಆಗ್ತದೆ. ಆ ಒಂದು ದೃಷ್ಟಿಯಿಂದ ನೋಡಿದಾಗ ಒಂದು 5-10 ರನ್ ಹಿಂದೆಯೇ ಇದ್ದರು ಪ್ರತಿ ಸಲ ಸಹ ಇಂಗ್ಲೆಂಡ್ ಅವರು. ಇನ್ನೇನು ನೆಕ್ಸ್ಟ್ ಗೇರ್ ಹೋಗ್ತದೆ ಹೇಳುವಾಗ ಔಟ್ ಆಗ್ತಿದ್ರು. ಈವನ್ ಜೇಮಿ ಓವರ್ಟನ್ ಅವರು ಕೂಡ ಬಂದು ಇನ್ನು ಚಟ್ಲಿಕ್ಕೆ ಸ್ಟಾರ್ಟ್ ಮಾಡಿದರು. ರೂಟ್ ಅವ್ರು 120 ರನ್ ಹೊಡೆದು ಔಟ್ ಆದರು. ಅದಾದಮೇಲೆ ಜೇಮಿ ಓವರ್ಟನ್ ಮತ್ತು ಆರ್ಚರ್ ಅವರು ಕೂಡ ಬಂದು ದಡಬಡ ಅಂತ ಹೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರು. ಇನ್ನೇನು ವಿನ್ನಪ್ಪ, 3 ಓವರಲ್ಲಿ 25 ರನ್ ಹಾಗೆ ಬೇಕು, ಹೊಡಿತಾರೆ ಇಂಗ್ಲೆಂಡ್ ವಿನ್ ಅಂತ ಹೇಳುವ. ಮತ್ತೆ ಪುನಃ ಜೇಮಿ ಓವರ್ಟನ್ ಅವರು ಔಟ್ ಆದರು, ಮತ್ತು ಆರ್ಚರ್ ಅವರು ಔಟ್ ಆದರು, ಮತ್ತು ಕೊನೆಗೆ 317 ರನ್ನಿಗೆ ಆಲ್ ಔಟು. ನನಗೆ ಗೊತ್ತಿಲ್ಲ, ಮ್ಯಾನ್ ಆಫ್ ದ ಮ್ಯಾಚಿಗೆ ಭಾರಿ ತಲೆ ಬಿಸಿ ಅವರಿಗೆ. ಜದ್ರಾನ್ ಅವರಿಗೆ ಕೊಡೋದಾ 177 ಹೊಡೆದೋದಕ್ಕೆ, ಅಥವಾ ಅಜ್ಮತುಲ್ಲಾ ಅವ್ರಿಗೆ ಕೊಡೋದು? ಯಾಕಂದರೆ ಅಜ್ಮತುಲ್ಲಾ ಅವರು 41 ರನ್ ಹೊಡೆದಿದ್ದಾರೆ 31 ಬಾಲಲ್ಲಿ, ಮತ್ತು 5 ವಿಕೆಟ್ ಕೂಡ ತೊಗೊಂಡಿದ್ದಾರೆ. ಒಂದು ಆಲ್ರೌಂಡ್ ಪ್ರದರ್ಶನ ಕೊಟ್ಟಿರೋದ್ರಿಂದಾಗಿ ಜದ್ರಾನ್ ಅವನಿಗೆ ಪಕ್ಕ ಕರೆದು ಬೇಜಾರು ಮಾಡಿಕೊಳ್ಬೇಡ, ಅಜ್ಮತುಲ್ಲಾ ಅವರಿಗೆ ಕೊಡ್ತೇವೆ ಅಂತ ಹೇಳಿ ಮ್ಯಾನ್ ಆಫ್ ದ ಮ್ಯಾಚ್ ಅವ್ರಿಗೆ ಕೊಟ್ಟರು ನನಗೇನು ಆಶ್ಚರ್ಯ ಇಲ್ಲ. ನನ್ನನ್ನು ಕೇಳಿದರೆ ಈ ಥರದ ಒಂದು ಕಗ್ಗಂಟಿನ ಪರಿಸ್ಥಿತಿ ಎಲ್ಲ ಇದ್ದಾಗ ಇಬ್ಬರಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಅಂತ ಕೊಡಬೇಕಂತ ಅಂದ್ಕೊಂಡಿದ್ದಾನೆ. ಅಂದರೆ ಇಬ್ಬರಿಗೆ ಒಂದು ಶೇರ್ ಆಗಿ, ನೀವು ಬ್ಯಾಟಿಂಗಲ್ಲಿ ನೆಕ್ಸ್ಟ್ ಲೆವೆಲ್ ಆಟ ಆಡಿದರೆ ಇನ್ನೊಬ್ಬ ಆಲ್ರೌಂಡರ್ ಪ್ರದರ್ಶನ ನೆಕ್ಸ್ಟ್ ಲೆವೆಲ್. ಸೊ ಆದ್ದರಿಂದ ಇಬ್ಬರಿಗೆ ಸೇರಿ ಮ್ಯಾನ್ ಆಫ್ ದ ಮ್ಯಾಚ್ ಕೊಡ್ತಾ ಇದ್ದೇವೆ ಅಂತ ಆ ಥರದ ಒಂದು ನಿರ್ಣಯಕ್ಕೆ ಬಂದರೆ ನಂಗೆ ಪರ್ಸ್ನಲಿ ಭಾರಿ ಖುಷಿ ಆಗ್ತದೆ. ಯಾಕಂತಂದರೆ ತಕ್ಕಡಿಯಲ್ಲಿ ತೂಗಿದಾಗ ಯಾರು ಗ್ರೇಟ್ ಅಂತ ಹೇಳಲಿಕ್ಕೆ ಆಗೋದಿಲ್ಲಪ್ಪ. ಇಬ್ಬರಿದ್ದು ಸಹ ಅಷ್ಟು ಒಳ್ಳೆ ಕಾಂಟ್ರಿಬ್ಯೂಷನ್ ಇತ್ತು. ಸೂಪರ್, ಐ ಆಮ್ ಸೋ ಹ್ಯಾಪಿ ಫಾರ್ ಅಫ್ಘಾನಿಸ್ತಾನ್. ಭಾರಿ ಚಂದದ ಆಟ ಆಡಿದರು, 8 ರನ್ನಿಂದ ಗೆದ್ದರು. ಟೂರ್ನಮೆಂಟ್ ಇನ್ನೂ ಸಹ ಜೀವಂತವಾಗಿದ್ದಾರೆ ಅವರು. ಇಂಗ್ಲೆಂಡನ್ನು ಮನೆ ಕಳಿಸಿದರು. ಆ್ಯಂಡ್ ಅದೆಲ್ಲದಕ್ಕೆ ಮುಖ್ಯವಾಗಿ ನಮಗೆ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಅಂತೂ ಇಂತೂ ಒಂದು ಭಯಂಕರ ಸೂಪರ್ ಮ್ಯಾಚ್ ನೋಡ್ಲಿಕ್ಕೆ ಸಿಗ್ತದೆ. ಇಲ್ಲೇ ಇದ್ದರೆ ಬರೀ ಒನ್ ಸೈಡೆಡ್ ಇತ್ತು. ಏನು ಬ್ರೋ ಈಗ ಹೇಳ್ತೀರಿ? ಆಸ್ಟ್ರೇಲಿಯಾ ಚೇಸ್ ಮಾಡಲಿಲ್ವಾ? ಸಕ್ಸಸ್ಫುಲ್ಲಾಗಿ ಚೇಸ್ ಮಾಡಲಿಲ್ಲ. ಅದೇ ಹೇಳಿದ್ನಲ್ಲ, ಅದು ಚೇಸ್ ಎಲ್ಲಿ ಸಹ ನಮಗೆ ಆಸ್ಟ್ರೇಲಿಯಾದ ಕೈ ತಪ್ಪಿ ಹೋಗ್ತದೆ ಅಂತಲೇ ಅನ್ನಿಸ್ತಾ ಇರಲಿಲ್ಲ. ಆರಾಮಾಗಿ ಚೇಸ್ ಮಾಡಿಕೊಂಡದ್ದು. ಸೊ ಅದು ಸಹ ಆ ಮ್ಯಾಚ್ ಕೂಡ ಒನ್ ಸೈಡೆಡ್ ಅನ್ನುವ ರೇಂಜಿಗೆ ಆರಾಮಾಗಿ ಚೇಸ್ ಮಾಡಿದರು ಆಸ್ಟ್ರೇಲಿಯಾ. ಸೊ ಅದರಿಂದ ಇವತ್ತಿನ ಮ್ಯಾಚ್ ಭಾರಿ ಸ್ಪೆಷಲ್ ಅಂತ ನನಗೆ ಅನಿಸ್ತು. ನಿಮ್ಗೇನು ಅನಿಸಿತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್ ಅಫ್ಘಾನಿಸ್ತಾನ್. ಸರಿಯಾಗಿರೋ ಬರುವ ನಮಸ್ಕಾರ.